ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪಾಲಿಸಬೇಕಾದಂತಹ ನಿಯಮಗಳೇನು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಓಂ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಓಂ ಹ್ರೀಂ ಕ್ಷಂ ಹ್ರೀಂ ಗುರು ಹಯಗ್ರೀವದತ್ತ ಪರಬ್ರಹ್ಮಣೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಎಲ್ಲ ವೀಕ್ಷಕರಿಗೂ ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದೊಂದಿಗೆ ದೇಶದ ಬೆನ್ನೆಲುಬಾದ ನನ್ನ ರೈತರು, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ಹಾಗೆ ದೇಶವನ್ನು ಕಾಯುವಂತಹ ಎಲ್ಲ ಸೈನಿಕರಿಗೂ, ದೇಶಕ್ಕೆ ಅಭ್ಯುದಯಕ್ಕೆ, ದೇಶವನ್ನು ಉತ್ತಮವಾದಂತಹ ಪಥದೊತ್ತಿಗೆ ಕರ್ಕೊಂಡು ಹೋಗ್ತಕ್ಕಂಥ ಎಲ್ಲ ಅವಕಾಶಗಳನ್ನು ನಮ್ಮ ಮುಖ್ಯವಾಗಿ ಚಾಲಕರು ನಮ್ಮನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲ ಚಾಲಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಅವರಿಗೆ ಅನುಗ್ರಹಿಸಿ ಅವರೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಚಿತ್ತಾ ಪೂರ್ಣಿಮಾ, ಚೈತ್ರ ಮಾಸದ ಮೊದಲನೆಯ ಪೂರ್ಣಿಮಾ. ಈ ವರ್ಷದ ನಮ್ಮ ಹಿಂದೂ ಸನಾತನಮಯವಾದಂತಹ ಪಂಚಾಂಗಾರಿತ್ಯದಲ್ಲಿ ಇವತ್ತಿನ ಮೊದಲನೇ ಹುಣ್ಣಿಮೆ ಇರತಕ್ಕಂಥದ್ದು ಚಿತ್ತಾ ಪೂರ್ಣಿಮಾ ಅಂತೇಳಿ. ಬಹಳ ಮುಖ್ಯವಾಗಿ ಕೆಲವು ಕಡೆ ಆಂಜನೇಯನ ಜಯಂತಿ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ವೈಶಾಖ ಮಾಸದ ವಿಶೇಷವಾಗಿ 11ನೇ ತಾರೀಕು ಮೇ 11ಕ್ಕೆ ಹನುಮತ್ ಜಯಂತಿ ಇರತಕ್ಕಂಥದ್ದು. ಆದರೂ ಕೂಡ ಆ ಪ್ರಾಂತ್ಯವಾರದಲ್ಲಿ ಸ್ವಲ್ಪ ಅದರ ಒಂದು ಆಚರಣೆ ಮಾಡ್ತಾ ಇರತಕ್ಕಂಥದ್ದಿದೆ. ಆದರೂ ಕೂಡ ಇವತ್ತು ಹುಣ್ಣಿಮೆ ಇರತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂದರೆ ಹಸ್ತ ನಕ್ಷತ್ರಯುಕ್ತವಾಗಿ ಗುರುವಾರ ಬಂದರೆ ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಇವತ್ತಿನ ಈ ಒಂದು ದಿನದಲ್ಲಿ ಬಹಳ ಮುಖ್ಯವಾಗಿ ನಾವು ಸಂಚಿತ ಜನ್ಮಾದಿಗಳಿಂದ, ಜ್ಞಾನ ಅಜ್ಞಾನಗಳಿಂದ ಮಾಡಿರಬಹುದಾದಂಥ ಸಮಸ್ತ ವಿಧವಾದ ಪಾಪಾದಿಗಳನ್ನು ಪರಿಹಾರ ಮಾಡುವ ಸಲುವಾಗಿ ಏನಪ್ಪ ಅಂದರೆ ಸಾಧ್ಯವಾದಷ್ಟು ಸ್ನಾನ ಮಾಡಿರ್ತಕ್ಕಂಥವ್ರು ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಸ್ನಾನ ಮಾಡದೇ ಇರತಕ್ಕಂಥವ್ರು ಖಂಡಿತವಾಗಿ ಇವತ್ತು ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಬಾಳೆಹಣ್ಣನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತಿನ ದಿವಸ ಹಸುವಿಗೆ ತಿನ್ನಿಸ್ತಕ್ಕಂಥದ್ದು, ಗೋಗ್ರಾಸ ಮಾಡ್ತಕ್ಕಂಥದ್ದು, ಅಥವಾ ಯಾರಿಗಾದರೂ ಇವತ್ತಿನ ದಿವಸ ಅದರಲ್ಲೂ ಕೂಡ ವಿಶೇಷವಾಗಿ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ಅವರ ಸಂಬಂಧಿಗಳಿಗೆ ಇವತ್ತಿನ ದಿವಸ ಯಾವುದಾದ್ರೂ ಹಾಸ್ಪಿಟಲ್ ಸಮೀಪಕ್ಕೆ ಹೋಗಿ ಬಾಳೆಹಣ್ಣು, ಬೆಡ್ಡು, ಅವರಿಗೆ ಬೇಕಾಗಿರ್ತಕ್ಕಂಥ ಔಷಧಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಅವ್ರಿಗೆ ಸಹಾಯ ಮಾಡೋದ್ರಿಂದ ಖಂಡಿತ ಗುರುಗಳ ಅನುಗ್ರಹ ಸಿಗ್ತಕ್ಕಂಥದ್ದಾಗಿರುತ್ತೆ. ಈ ಚಿತ್ತಾ ಪೂರ್ಣಿಮಾ ದಿವಸ ವಿಶೇಷವಾಗಿ ಅದರಲ್ಲೂ ಕೂಡ ಆಂಜನೇಯನ ಜಯಂತಿ ಅಂತೇಳಿ ಕೆಲವು ಸಂದರ್ಭಗಳಲ್ಲಿ, ಯಾಕೆಂದರೆ ಕೆಲವು ಪ್ರಾಂತ್ಯವಾರಕ್ಕೆ ಸ್ವಲ್ಪ ವೇರಿಯೇಷನ್ ಬರ್ತಕ್ಕಂಥದ್ದಾಗುತ್ತೆ. ಆದರೂ ಕೂಡ ಇವತ್ತು ಆಂಜನೇಯನ ಜಯಂತಿ ಇರತಕ್ಕಂಥದ್ದು ನಮ್ಮೆಲ್ಲರ ಭಾವನೆ, ನಂಬಿಕೆ ಅಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಬಹಳ ಮುಖ್ಯವಾಗಿ ಲಡ್ಡು ಮತ್ತು ಕೇಸರಿ ತುಳಸಿಯನ್ನು ಯಾವುದಾದ್ರೂ ಆಂಜನೇಯನ ಸನ್ನಿಧಾನಕ್ಕೆ ಕೊಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ವಿಶೇಷವಾಗಿ ಈ ಮಂತ್ರವನ್ನು ಇವತ್ತಿನ ದಿವಸ ಪ್ರಾರಂಭ ಮಾಡಿ. ಅಂದರೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಶ್ವನಾರಾಯಣ ಮಂತ್ರ ಅಂತೇಳಿ, ಅದರಲ್ಲೂ ಕೂಡ ದ್ವಾದಶಾಕ್ಷರ ಮಂತ್ರ ಅಂತಕ್ಕಂಥದ್ದು ನಮ್ಮ ಎಲ್ಲರ ಪೀಡೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು, ನಷ್ಟವನ್ನು ದೂರ ಮಾಡ್ತಕ್ಕಂಥದ್ದು, ದುಃಖವನ್ನು ದೂರ ಮಾಡ್ತಕ್ಕಂಥದ್ದು. ಹೀಗೆ ನೀವು ಈ ಮಂತ್ರದ ಅನುಷ್ಠಾನವನ್ನು ನಿತ್ಯ ನಿಯಮಿತವಾಗಿ 108 ಬಾರಿ ನೀವು ಈ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಗಾಯತ್ರಿ ಉಪಾಸನೆ ಮಾಡಿದಷ್ಟು ಫಲ. ಯಾಕೆಂದರೆ ಕೆಲವರೆಲ್ಲ ಗಾಯತ್ರಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗಿರುತ್ತೆ, ಯಾಕೆಂದರೆ ಅದರದೇ ಆದಂಥ ಅನುಷ್ಠಾನ ಪದ್ಧತಿಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ
ಇದರಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಈ ವಾಸುದೇವ ಮಂತ್ರ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಯಾವೆಲ್ಲ ನಿಮಗೆ ನಕಾರಾತ್ಮಕ ಒಂದು ಶಕ್ತಿಗಳಿಂದ ನಿಮ್ಮನ್ನು ಹಿಡಿದಿಟ್ಕೊಂಡು ನೀವೇನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು, ಅಂದರೆ ಬಂಧನಯುಕ್ತವಾಗಿರ್ತಕ್ಕಂಥ ಮನಸ್ಥಿತಿ ಜೀವನವನ್ನು ಖಂಡಿತ ಉದ್ಧಾರವನ್ನು ಮಾಡಬೇಕಾದ್ರೆ ಇವತ್ತಿನಿಂದ, ಅದರಲ್ಲೂ ಕೂಡ ಹಸ್ತ ನಕ್ಷತ್ರದಲ್ಲಿ ನೀವೇನೇ ಕೆಲಸವನ್ನು ಮಾಡಿದರೂ ಕೂಡ ಅದು ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಚಿತ್ತಾ ಪೂರ್ಣಿಮೆ ಹುಣ್ಣಿಮೆ ದಿವಸ ಹಸ್ತ ನಕ್ಷತ್ರ, ಗುರುವಾರ ಗುರುಗಳ ಅನುಗ್ರಹ, ಗುರುಗಳ ದರ್ಶನವನ್ನು ಮಾಡಿ, ದತ್ತಾತ್ರೇಯರ ದರ್ಶನವನ್ನು ಮಾಡಿ, ದ್ರಾಮ್ ದತ್ತಾತ್ರೇಯ ನಮಃ, ರಾಘವೇಂದ್ರಾಯ ನಮಃ, ಶ್ರೀಧರಾಯ ನಮಃ, ಓಂ ಸಾಯಿನಾಥಾಯ ನಮಃ ಅಂತೇಳಿ ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಕಲಿಯುಗದಲ್ಲಿ ನಾಮಜಪಕ್ಕೆ ಅಷ್ಟೊಂದು ಶುಭಪ್ರದವಾಗಿರ್ತಕ್ಕಂಥ ಫಲಗಳಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿ, ಆಂಜನೇಯನ ಸನ್ನಿಧಾನದಲ್ಲಿ ಲಡ್ಡು ವಿತರಣೆ ಮಾಡ್ತಕ್ಕಂಥದ್ದು, ಮತ್ತು ಬಾಳೆಹಣ್ಣನ್ನು ಅಂದರೆ ವಾನರಿಗೆ, ಕೋತಿಗಳಿಗೆ ಇವತ್ತಿನ ದಿವಸ ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಅಶಕ್ತರಿಗೆ, ಗೋಮಾತೆಗೆ ಗೋಗ್ರಾಸ ಮಾಡ್ತಕ್ಕಂಥದ್ದು, ನಾವು ಮಾಡಿರಬಹುದಾದ ಸಮಸ್ತ ವಿಧ. ಯಾಕೆಂದರೆ ಗುರುವು ನಮ್ಮನ್ನು ಅನುಗ್ರಹಿಸಿದಾಗ ಎಲ್ಲ ಪಾಪಾದಿಗಳು ತೊಳೆಯುವಂಥ ಕೆಲಸವನ್ನು ಗುರು ಮಾಡ್ತಕ್ಕಂಥವನಾಗ್ತಾನೆ. ಹಾಗಾಗಿ ಮಾಡಿ ಇವತ್ತಿನ ದಿವಸ ನಿಮ್ಮೆಲ್ಲರ ಬದುಕು ಇವತ್ತಿನಿಂದ ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ನಾನು ಎಲ್ಲ ಗುರುಗಳಲ್ಲಿ ಮತ್ತು ನಮೋ ಮಹದ್ಭ್ಯೋ, ನಮೋ ಋಷಭ್ಯೋ, ನಮೋ ಗುರುಭ್ಯೋ ನಮಃ ಅಂತೇಳಿ ಗುರುದೇವತಾ ಎಲ್ಲರಲ್ಲೂ ಕೂಡ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲವನ್ನು ತಿಳಿಸಿ ಗುರುಜಿ. ವಿಶೇಷವಾಗಿ ಹಸ್ತ ನಕ್ಷತ್ರ ಇರ್ತಕ್ಕಂಥದ್ದು, ಹಸ್ತ ನಕ್ಷತ್ರದಲ್ಲಿ ಚಂದ್ರನಿರೋದರಿಂದ ಸಪ್ತಮದಲ್ಲಿ ಶನಿ ಮತ್ತು ರವಿಯ ಸಂಯೋಜನೆ ಇರ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಪಂಚಮಕ್ಕೆ ಮೇಷರಾಶಿಯನ್ನು ಗಮನಿಸಿದಾಗ ಪಂಚಮಕ್ಕೆ ಕೇತು ಇರತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ವ್ಯಯದಲ್ಲಿ ರವಿ ಮತ್ತು ಶನಿಯ ಸಂಯೋಜನೆ ಇರತಕ್ಕಂಥದ್ದು. ಲಾಭದಲ್ಲಿ ರಾಹು ಇದ್ದರೂ ಕೂಡ ಇವತ್ತಿನ ದಿನಮಾನವನ್ನು ನೋಡಿದಾಗ ಸ್ವಲ್ಪ ವಿಶೇಷವಾಗಿ ಏನಪ್ಪ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಕಲಹಗಳು ಅಂತ ಏನು ಕರಿತೀವೋ, ಮನೆಯಲ್ಲಿ ಸ್ವಲ್ಪ ಕಲಹಗಳಿರ್ತಕ್ಕಂಥದ್ದಾಗಿರುತ್ತೆ ಮೇಷರಾಶಿಯವರಿಗೆ. ಕೃಷಿ ವ್ಯವಹಾರಾದಿಗಳಿಗೆ ಲಾಭ ಸಿಗ್ತಕ್ಕಂಥದ್ದು. ಇವತ್ತಿನ ವಿಶೇಷವಾಗಿ ಉನ್ನತ ವಿದ್ಯಾಭ್ಯಾಸಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದಂಥವ್ರಿಗೆ ಖಂಡಿತ ಶುಭವಾಗುತ್ತೆ. ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶುಭತಮವಾಗಿರ್ತಕ್ಕಂಥ ವಾರ್ತೆಯನ್ನು ಕೇಳುವಂತಹ ಸುಯೋಗ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಅನನ್ಯವಾಗಿ ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಚಂದ್ರಮೌಳೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಸ್ವಲ್ಪ ಏನಾದರೂ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ಒಂದು ಮನಸ್ಥಿತಿ ಏನಪ್ಪ ಅಂದರೆ ಏನೋ ಇಷ್ಟು ದಿನಗಳಿಂದ ಅದು ಆಗುತ್ತೆ ಅಂತಕ್ಕಂಥ ಭರವಸೆಯಲ್ಲಿ ನೀವು ಇರ್ತಕ್ಕಂಥವ್ರಾಗ್ತೀರಾ. ಇವತ್ತು ಆ ಭರವಸೆ ಸ್ವಲ್ಪ ಏನೋ ಕುಂದುವಂಥದ್ದಾಗುತ್ತೆ, ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ಅಸಾಧ್ಯ ಸಾಧಯ ಸ್ವಾಮಿನ ಸಾಧ್ಯಂ ತವ ಕಿಮ್ಮದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಅಂತೇಳಿ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮಗೆ ಆ ಒಂದು ವಿಘ್ನಾದಿಗಳಿಂದ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿವಾದಗಳಿಂದ ಸ್ವಲ್ಪ ದೂರ ಇರಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಇವತ್ತಿನ ದಿವಸ ನಿಮಗೆ ಮುಗ್ಗಟ್ಟು ಕಾಡ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು. ವೃಷಭ ರಾಶಿಯವರು ಸಾಧ್ಯವಾದಷ್ಟು ಸಾವಧಾನದಿಂದ ದೇವತಾ ದರ್ಶನ, ಗುರುಗಳ ಪ್ರಾರ್ಥನೆ, ಕುಲದೇವರ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರವಾಗಿರಿ. ಕಾರ್ಯಾದಿಗಳಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸ್ವಲ್ಪ ವಿಘ್ನಗಳು ಬರತಕ್ಕಂಥದ್ದಾಗಿರುತ್ತೆ. ಗೃಹ ನಿಮಿತ್ತವಾದಂಥ ಉಪಕರಣಗಳನ್ನು ಖರೀದಿ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ವಿದೇಶಿ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಏನೋ ಮುಂದೂಡ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ಸ್ವಲ್ಪ ಕುಲದೇವರ ಪ್ರಾರ್ಥನೆ, ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಸಾಯಿಬಾಬರ ದರ್ಶನ, ಓಂ ಸಾಯಿನಾಥಾಯ ನಮಃ ಅಂತೇಳಿ ಸಾಯಿನಾಥ ಸ್ಮರಣೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಮಿತ್ರರಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಉನ್ನತ ವ್ಯಾಸಂಗಕ್ಕೂ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಕೆಳವರ್ಗದಿಂದ ಮೇಲುವರ್ಗದವರಿಗೆ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಅಂದರೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸಂಗೀತಗಾರರಿಗೆ ಶುಭವಾಗ್ತಕ್ಕಂಥದ್ದು. ಕಟಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರು ದತ್ತಾತ್ರೇಯರ ದರ್ಶನ, ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತೇಳಿ ದತ್ತನ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಕನಸಾಗಿರುತ್ತೆ ಗುರುಜಿ. ಹಾಗಾದರೆ ಮನೆಯ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಗುರುಜಿ? ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂಥೇಳಿ ನಮ್ಮದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಋಣವಿದ್ದರೆ ಮಾತ್ರ ನಾವು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಋಣ ಇದ್ದವರು ಮಾತ್ರ ನಮ್ಮೊಟ್ಟಿಗೆ ಒಡನಾಟದಲ್ಲಿ ಇದ್ದಂಥವ್ರು ಆಗ್ತಾರೆ. ಈ ಜಗತ್ತಿಗೂ ನಮಗೂ ಒಂದು ಋಣ ಇದೆ. ಅದು ತಾಯಿ ಈ ಜಗತ್ತಿಗೆ ಕರ್ಕೊಂಬಂದು ಬಿಡ್ತಾಳೆ. ಈ ತಾಯಿ ಬಿಟ್ಟರೆ ನೆಕ್ಸ್ಟ್ ಸುದೀರ್ಘವಾಗಿ ಹೆಂಡತಿ ನಮ್ಮ ಜೊತೆಲಿ ಗಂಡ ಹೆಂಡತಿಯ ಜೊತೆಲಿ ಇರ್ತಕ್ಕಂಥದ್ದು. ಇವೆರಡಕ್ಕಿಂತ ಮಿಗಿಲಾಗಿ ತಾಯಿ ಹೆಂಡತಿಗಿಂತ ಮಿಗಿಲಾಗಿ ಇನ್ನೊಂದಷ್ಟು ಸುದೀರ್ಘವಾಗಿ ನಾವು ಕಾಲ ಆಗ್ತಕ್ಕಂಥದ್ದು, ನಮ್ಮೊಟ್ಟಿಗೆ ಒಡನಾಟ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಮನೆ.
ಅದು ಬಾಡಿಗೆ ಮನೆಯೋ ಅಥವಾ ನಮ್ಮ ಸ್ವಂತ ಮನೆಯೋ, ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸ್ವಂತ ಮನೆ ಕನಸಿರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಆದಂಥ ಜಾತಕದಲ್ಲಿ ಯೋಗಗಳು ಬೇಕಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ಯೋಗವಿದ್ದು ಮನೆಯನ್ನು ಕಟ್ಟಿದ ನಂತರದಲ್ಲಿ ತುಂಬ ಆ ಮನೆಗೆ ಹೋದ ನಂತರದಲ್ಲಿ ಸಮಸ್ಯೆಗಳಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಇದು ಏನಕ್ಕೆ ಅಂದರೆ, ವಾಸ್ತು 100% ವಾಸ್ತು ಈ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ಅವರ ಗೋಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಶಾನುಭುಕ್ತಿಗಳು ಚೆನ್ನಾಗಿದ್ದಾಗ, ಈ ಮನೆಯೋಗವೂ ಇದ್ದಾಗ ಅವರಿಗೆ ಸುಲಲಿತವಾಗಿ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಭಗವಂತ ಕಲ್ಪಿಸ್ಕೊಡ್ತಾನೆ. ಅವರ ಪೂರ್ವಜರೋ, ಅವರ ಗುರುಗಳು, ಅವರ ಕುಲದೇವರು, ಅವರು ಮಾಡಿರ್ತಕ್ಕಂಥ ಪುಣ್ಯತಮವಾದಂಥ ಕೆಲಸಗಳು, ಹೀಗೆ ಯಾವುದೋ ಒಂದು ನಿಮಿತ್ತವಾಗಿ ಮಕ್ಕಳ ಒಂದು ಶ್ರೇಯಸ್ಸು, ಮಕ್ಕಳ ಒಂದು ಲಕ್ ಅಂತ ಕರಿತೀವಿ, ಈಗ ಹೆಣ್ಣಿನ ಕಾಲ್ಗುಣ ಇರ್ಬೋದು, ಆಯಾಯ ಕಾಲಮಾನಕ್ಕೆ ನಮಗೆ ದಶಾನುಕೂಲಗಳು ಕೂಡ ಬದಲಾಗ್ತಾ ಹೋಗ್ತಕ್ಕಂಥದ್ದಾಗುತ್ತೆ. ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕೆಲವು ಮನೆಗಳನ್ನು ಹೋದ ನಂತರದಲ್ಲಿ ಅವರು ಅಲ್ಲಿ ತನಕ ಎಷ್ಟೋ ಅದ್ಭುತವಾಗಿ ಸಂತೋಷದಾಯಕವಾಗಿ ಇದ್ದಂಥವರು ಆ ಮನೆಗೆ ಹೋದ ನಂತರದಲ್ಲಿ ಅಲ್ಲಿಂದ ಅವ್ರ ಪ್ರಾರಂಭ ಶುರುವಾಗುತ್ತೆ. ಏನು, ಪ್ರಾರಬ್ಧ ಕರ್ಮ ಅಲ್ಲಿ ಇಟ್ಕೊಳ್ಳೋಕೆ ಶುರುವಾಗುತ್ತೆ. ಬಾ 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 ಅಂತ ನಾವೀಗ ಒಂದು ಯಾವುದೋ ಹಳ್ಳದಲ್ಲಿ ನೀರು ಇರುತ್ತೆ, ಗೊತ್ತಿಲ್ಲದಿರೋ ಸ್ಪೀಡಲ್ಲಿ ಹೋಗಿ ಕೆಳಗಡೆ ಬೀಳ್ತೀವಲ್ಲ, ಹಾಗೆ ಚರಂಡಿಯಲ್ಲಿ ಬೀಳುವಂಥ ವ್ಯವಸ್ಥೆ ಇರತಕ್ಕಂಥದ್ದಾಗುತ್ತೆ. ಹೇಗೆ ಇದಕ್ಕೆ ಅಂದರೆ, ಬಹಳ ಮುಖ್ಯವಾಗಿ ಕ್ಷೇತ್ರ ಪಾಲಕನು ಅಂತಕ್ಕಂಥವನು ಭಾಳ ಇಂಪಾರ್ಟೆಂಟಾಗಿ ನಮ್ಮ ಮನೆಯ ವಾತಾವರಣಕ್ಕೆ ಕ್ಷೇತ್ರದ ವಿಂಗಡಣೆ ಅಂತ, ಅದು ಮೊದಲು ಏನಪ್ಪ ಅಂದರೆ, ನಾವು ಬೀದಿಯಾಗಿರುತ್ತೆ ಮತ್ತು ಮನೆಯಾಗಿ ಮಾರ್ಪಡಿಸ್ಕೊಳ್ತೀವಿ. ಬೀದಿಯನ್ನು ಮನೆಯಾಗಿ ಮಾರ್ಪಡಿಸ್ಕೊಳ್ತೀವಿ. ಈ ಮನೆ ಅಂತಕ್ಕಂಥದ್ದು ಈಗ 30-40, 60-40, 50-80, 50-30, ಹೀಗೆ 60-80, ಹೀಗೆಲ್ಲ 100/80/100 ಇದು ದೊಡ್ಡ ದೊಡ್ಡ ವಿಸ್ತಾರದಲ್ಲಿದ್ದರೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕ್ಷೇತ್ರಫಲದ ವಿಂಗಡಣೆ. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಏನಪ್ಪ ಅಂದರೆ, ನಾವು ಖಾಲಿ ಜಾಗವನ್ನು ನಾಭಿ ಸ್ಥಾನದಿಂದ ನೋಡಬೇಕಂತೆ. ನಾಭಿ ಅಂದರೆ ಒಬ್ಬ ಮನುಷ್ಯನಿಗೆ ವಾಸ್ತುಪುರುಷ ವಾಯುವ್ಯಾದ ನೈಋತ್ಯಾದ ಈಶಾನ ಅಂತೇಳಿ ಹೇಳುತ್ತೆ. ನೈಋತ್ಯಕ್ಕೆ ಕಾಲುಗಳನ್ನು ಇಟ್ಕೊಂಡು ಈಶಾನ್ಯಕ್ಕೆ ತಲೆಯನ್ನು ಮಾಡಿ ಅವನು ಅಧೋಮುಖವಾಗಿರ್ತಾನೆ. ವಾಸ್ತುಪುರುಷನ ಬೆನ್ನ ಮೇಲೆ ಇರ್ತಕ್ಕಂಥದ್ದು ಇಡೀ ಭೂಮಿ, ಈ ಭೂಮಂಡಲ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕ್ಷೇತ್ರದ ವಿಂಗಡಣೆ ಎಲ್ಲಾಗುತ್ತಪ್ಪ ಅಂದರೆ, ಯಾವಾಗ ನಾವು ಕಾಂಪೌಂಡ್ ಅಂತ ಒಂದು ಆಯವರ್ಗವನ್ನು ನಾವು ರಚನೆ ಮಾಡ್ಕೊಳ್ತೀವೋ, ಆ ಆಯವರ್ಗಕ್ಕೆ ಧನಋಣಾಯಗಳು ಅಂತ ಬರುತ್ತದೆ. ಇದರಲ್ಲಿ ಏನಪ್ಪ ಅಂದರೆ, ಬಹಳ ಮುಖ್ಯವಾಗಿ ನಾವು ವೃಷಭಾಯ, ಧ್ವಜಾಯ, ಸಿಂಹಾಯ ಮತ್ತು ಗಜಾಯ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥ ಆಯಗಳು. ಇಲ್ಲಿ ಆಯವರ್ಗವು ಈಗ ಸಿಂಹಾಯವನ್ನು ತಗೊಂಡೋಗಿ ಕುಂಭರಾಶಿಯವರಿಗೆ ಏನಾದರೂ ಇಟ್ಟರೆ ಅವ್ರ ಬದುಕು ಡೋಲಾಯಮಾನ ಆಗ್ಬಿಡುತ್ತೆ. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಗಿರೀಶ್ ಅವರೇ. ನನ್ಗೆ ಮಗಂದು ಕೆಲಸದ ಬಗ್ಗೆ ಕೇಳಬೇಕಿತ್ತು. ಈಗ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಓಕೆ, ಅದೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ, ಮುಂದೆ ಹೆಂಗೆ ಅಂತ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. ಗಿರೀಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. 7 ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಮಗಂದು ಕೆಲಸದ ಏನೋ ಒಂಚೂರು ಸಮಸ್ಯೆ ಅಂತ ಇದ್ದಾನೆ. ಈಗ ಮೊದ್ಲು ಹೋಗ್ತಾ ಇರೋ ಕೆಲಸದಲ್ಲಿ ಏನೋ ತೊಂದರೆ ಇದೆ ಅಂತಾನೆ, ಮುಂದೆ ಏನಾಗ್ಬೋದು ಅಂತ. ಏನು ಹೆಸರಿಟ್ಟಿದ್ದೀರಾ? ವಿನಾಯಕ ಅಂತೇಳಿ. ಏನಂದರೆ, ಸ್ವಲ್ಪ ತತ್ಕಾಲಕ್ಕೆ ಅದು ಸಮಸ್ಯೆ ಅವರನ್ನು ಪೀಡಿಸ್ತಾ ಇರತಕ್ಕಂಥದ್ದಿದೆ. ಅಂದರೆ ಈ ಒಂದು ವಾತಾವರಣವು ಹಾಗೇ ಇದೆ. ಮೇಲಾಗಿ ಇರ್ತಕ್ಕಂಥ ಕೆಲಸದಲ್ಲೇ ಇರುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಕನಿಷ್ಠ ಆಗಸ್ಟ್ ತನಕ ನೀವು ಅಲ್ಲೇ ಇದ್ದರೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಇವಾಗ ಏನಾದರೂ ಕೆಲಸ ಬಿಟ್ಟರೆ ಖಂಡಿತ ನಿಮಗೆ ಮುಂದಿನ ಹಾದಿ ತುಂಬ ಕಠಿಣವಾಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಅಲ್ಲೇ ಇರುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇದಕ್ಕೆ ಏನು ನೀವು ಪ್ರಾರ್ಥನೆ ಮಾಡಬೇಕಪ್ಪ ಅಂದರೆ, ರಾಮಚಂದ್ರನ ದರ್ಶನವನ್ನು ಪ್ರತಿ ಬುಧವಾರ ಅನನ್ಯವಾಗಿ ತುಳಸಿಯನ್ನು ಕೊಟ್ಟು ರಾಮಚಂದ್ರನ ದರ್ಶನ, ರಾಮಚಂದ್ರನಲ್ಲಿ ಅನನ್ಯವಾಗಿ ಮರೆಯಿಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂಥೇಳಿ ರಾಮನ ಪ್ರಾರ್ಥನೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ಈ ಮಂತ್ರನ ನಿಮ್ಮ ಮಗನ ಕೈಯಲ್ಲಿ ಹೇಳಿಸಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರನ ಹೇಳಿಸಿ ಅನನ್ಯವಾಗಿ ರಾಮನನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಇರುವಂಥ ಸಮಸ್ಯೆ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಪ್ರೇಮ ಅಂತ. ನಮಸ್ತೆ. ಹಲೋ, ನಮಸ್ತೆ ಮಾ. ಪ್ರೇಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಅವತ್ತು ಪೋಸ್ಟಲ್ ಕಳ್ಸಿದ್ದೀರಲ್ಲ. ಹೇಳಿ ಮಾ. ಹಲೋ, ಹೇಳಿ. ಅವತ್ತು ಪೋಸ್ಟಲ್ಲಿ. ಓಕೆ, ಕರೆ ಕಟ್ಟಾಗಿದೆ. ಗುರುಗಳು, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿಯನ್ನು ನೋಡಿದಾಗ ಕೀರ್ತಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗುರುಭಕ್ತಿಯನ್ನು ಇವತ್ತಿನ ದಿವಸ ನೀವು ವಿನಮ್ರತೆಯಿಂದ ನೋಡ್ತಕ್ಕಂಥದ್ದು, ರಾಜ ಸನ್ಮಾನ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ವಸ್ತ್ರಾದಿಗಳನ್ನು ಬಟ್ಟೆಯನ್ನು ಖರೀದಿ ಮಾಡುವಂತಹ ಸುಯೋಗ ಇವತ್ತಿನ ದಿವಸ
ಗುರುಗಳ ದರ್ಶನ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ರಾಘವೇಂದ್ರಾಯ ನಮಃ ಅಂತೇಳಿ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ದೀಪವನ್ನು ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ರೆ ಸಿಂಹರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯನ್ನು ನೋಡಿದಾಗ ಸ್ವಲ್ಪ ವೃತ್ತಿಯಲ್ಲಿ ಏನೋ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ಥಾನಭ್ರಷ್ಟತೆ ಅಂತಕ್ಕಂಥದ್ದು, ಅಲ್ಲಿ ಇರುವ ವಾತಾವರಣದಲ್ಲಿ ಏನೋ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಏನಾದರೂ ಹುನ್ನಾರಗಳು ಬರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಾಗಿರಿ. ಮಿತ್ರರ ಸಮಾಗಮ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಏನಪ್ಪ ಅಂದರೆ ಸಜ್ಜನರೊಟ್ಟಿಗೆ ವಿರೋಧ ಬರತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಎಚ್ಚರವಾಗಿರಿ. ವಿಶೇಷವಾಗಿ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಇನ್ನಷ್ಟು ಶುಭಪ್ರದವನ್ನು ತರತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಚಿತ್ತಶುದ್ಧತೆಯನ್ನು ಇವತ್ತಿನ ದಿವಸ ಕಾಪಾಡಿಕೊಳ್ಳಿ, ಸಮಾಧಾನವನ್ನು ಕಾಪಾಡಿಕೊಳ್ಳಿ. ವಿಶೇಷವಾಗಿ ಇಷ್ಟ ಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರ ಕೆಲಸದಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು. ತಾಯಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದಾಗಿರುತ್ತೆ. ಪತ್ನಿಯೊಟ್ಟಿಗೆ ಸ್ವಲ್ಪ ವಿರಸಗಳಾಗ್ತಕ್ಕಂಥದ್ದು. ತುಲಾರಾಶಿಯವರು ಒಟ್ಟಾರೆಯಾಗಿ ಇವತ್ತಿನ ದಿವಸ ಸಮಾಧಾನವನ್ನು ನಿಮ್ಮ ಅಸ್ತ್ರವಾಗಿ ನೀವು ಮಾಡಿಕೊಂಡ್ರೆ, ಖಂಡಿತ ತಾಳ್ಮೆಯನ್ನು ನಿಮ್ಮ ಅಸ್ತ್ರವಾಗಿ ಮಾಡಿಕೊಂಡ್ರೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ ಮಾಡಿ, ಆಂಜನೇಯನ ಪ್ರಾರ್ಥನೆ ನಮೋ ಭಗವತೆ ಆಂಜನೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕಾರ್ಯಾದಿಗಳಲ್ಲಿ ಸತ್ಫಲತೆ ಕಂಡರೂ ಕೂಡ ನೀವು ನಿಮ್ಮ ಒಂದು ಅಜಾಡ್ಯತೆಯಿಂದ ಅದನ್ನು ನೀವು ಇವತ್ತಿನ ದಿವಸ ಕಳ್ಕೊಳ್ತಕ್ಕಂಥದ್ದಾಗಿರ್ತೀರ. ಕಾರ್ಯಹಾನಿ ಅಂದರೆ ಏನೋ ಅಂದ್ಕೊಂಡಿರ್ತೀರ, ಯಾವುದೋ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತೀರ. ನಿಮ್ಮಲ್ಲಿರ್ತಕ್ಕಂಥ ಏನು ಮಂದತ್ವ ಅಂತಕ್ಕಂಥದ್ದು ಇವತ್ತು ನಿಮ್ಮನ್ನು ಅದು ಮುಂದಕ್ಕೆ ತಳ್ಳುವಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಕೆಲಸವನ್ನು ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಅಣ್ಣ ತಮ್ಮಂದಿರೊಟ್ಟಿಗೆ, ದಾಯಾದಿಗಳೊಟ್ಟಿಗೆ ಇವತ್ತಿನ ದಿವಸ ಏನಾದರೂ ಸ್ವಲ್ಪ ಮಾನಸಿಕವಾದಂಥ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಧನಕ್ಷಯ ಅಂತಕ್ಕಂಥದ್ದು, ಸ್ವಲ್ಪ ಲಾಭದಲ್ಲಿ ನೀವು ಬರ್ತಾ ಇದೆ ಅಂತಕ್ಕಂಥದ್ದಾದರೂ ಕೂಡ ಅದರಲ್ಲೂ ಕೂಡ ಈ ಆನ್ಲೈನ್ ಗೇಮ್ಸು ಮತ್ತು ಹೂಡಿಕೆಗಳಲ್ಲಿ, ಷೇರು ಮಾರ್ಕೆಟ್ ಹೂಡಿಕೆಗಳಲ್ಲಿ ಏನೋ ಲಾಭ ಆಗ್ತದೆ ಅಂತಕ್ಕಂಥದ್ದಾದರೂ ಕೂಡ ಇವತ್ತಿನ ದಿವಸ ನೀವು ಅದರಲ್ಲಿ ಜಾಗ್ರತೆ ವಹಿಸಿ ಕೊನೆಯ ತನಕ ಇರಲಿ, ಕೊನೆಯಲ್ಲಿ ನೋಡೋಣ ಅಂತಕ್ಕಂಥ ಮನಸ್ಥಿತಿ ಏನಾದರೂ ಇಟ್ಕೊಂಡ್ರೆ ಖಂಡಿತ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ವಾತರೋಗವು ಕೂಡ ನಿಮ್ಮನ್ನು ಬಾಧಿಸ್ಬೋದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಕುಲದೇವರ ಪ್ರಾರ್ಥನೆ, ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಪಿಶಾಚಿ ಮರ್ಮಸ್ಥಾನ ಫಲ ಹೀಗಂದರೆ ಏನು ಗುರುಜಿ? ಮನೆಯಲ್ಲಿ ಬಹಳ ಮುಖ್ಯವಾಗಿ ಈಶಸೂತ್ರ, ಬ್ರಹ್ಮಸೂತ್ರ ಅಂತ ಇರುತ್ತೆ. ಇದು ಏಕೆಂದರೆ ಕಾಮನ್ನಾಗಿ ವಾಸ್ತುವಿನಲ್ಲಿ ಸ್ವಲ್ಪ ಇನ್ಡೆಪ್ತಾಗಿ ಅದರ ಬಗ್ಗೆ ನಾವು ಆಲೋಚನೆ ಅಧ್ಯಯನ ಮಾಡಿದಾಗ ಮಾತ್ರ ಇದೆಲ್ಲ ನಮಗೆ ಅರಿವಾಗ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಮನೆ ಅಂದರೆ ನಾವೆಲ್ಲವನ್ನು ಕೂಡ ಮನೆ ಒಳಗಡೆ ಅಚ್ಚುಕಟ್ಟಾಗಿ ಕ್ಷೇತ್ರ ವಿಂಗಡಣೆ ಅಂತ ನಾವು ಕರಿತೀವಿ. ರೂಮ್ ಎಷ್ಟಿರಬೇಕು, 1 ಪಾಯಿಂಟ್ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಿದ್ದೆ, ಹಾಲಲ್ಲಿರುವಂಥ ಗೋಡೆ 9 ಇಂಚಿದ್ದು, ರೂಮಲ್ಲಿರ್ತಕ್ಕಂಥ ಗೋಡೆ 4 ಇಂಚಿದ್ದರೂ ಕೂಡ ಖಂಡಿತ ಆ ಮನೆಗೆ ಹಣಕಾಸಿನ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಇದು ಯಾಕೆ ಅಪಾರ್ಟ್ಮೆಂಟ್ಸಲ್ಲಿ ಈಗ ಏನು ಮಾಡ್ತಿದ್ದಾರೆ, ಕಾಸ್ಟ್ ಕಟ್ ಮಾಡಲಿಕ್ಕೆ ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮರ್ಮಸ್ಥಾನ ಅಂದರೆ ನಾವು ಏನಂತೀವಿ, ಮರ್ಮ ಅಂದರೆ ಏನಂತೀವಿ, ನಾವು ಗೌಪ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಗುಪ್ತ ಸ್ಥಾನಗಳು ಅಂತ. ಗುಪ್ತ ಅಂದರೆ ಏನು? ಈಗ ಯಾರಾದರೂ ಫಾರ್ ಎಕ್ಸಾಂಪಲ್ಲು ಅವ್ರ ಹತ್ರ ಎಷ್ಟೊಂದು, ಈಗ ನಮ್ಮ ಅಕೌಂಟಲ್ಲಿ ಎಷ್ಟೇ ಇದ್ದರೂ ನಾವು ಬೇರೆಯವರಿಗೆ ತೋರಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನಸ್ಸಿನೆಲ್ಲ ಆಲೋಚನೆ ಇರುತ್ತೆ. ಹಾಗೆ ಮನೆಯಲ್ಲೂ ಕೂಡ ಗುಪ್ತಸ್ಥಾನ ಅಥವಾ ಮರ್ಮಸ್ಥಾನ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠದಾಯಕವಾಗಿದೆ. ಯಾವಾಗ ಈ ಗುಪ್ತಸ್ಥಾನಗಳಿಗೆ, ಮರ್ಮಸ್ಥಾನಗಳಿಗೆ ಏನಾದರೂ ಅಡಚಣೆಗಳಾದಾಗ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಬರುತ್ತೆ, ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತೆ. ಪತಿ ಪತ್ನಿಯರ, ಮಕ್ಕಳ, ತಂದೆ ತಾಯಿಗಳ ಮಧ್ಯದಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಒಬ್ಬರೂ ಕೂಡ ಆ ಮನೆಯಲ್ಲಿ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾದಂಥ ಒತ್ತಡ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಪಿಶಾಚ ಕ್ಷೇತ್ರಗಳು ಅಂತಿದೆ. ಈ ಪಿಶಾಚ ಅಂದರೆ ಏನಾದರೂ ಅದೀಗ ನಾವಿವಾಗ ಏನು ಆಲೋಚನೆ ಮಾಡ್ತೀವಿ ಅಂದರೆ, ಯಾರೋ ಒಬ್ಬ ವ್ಯಕ್ತಿ, ಉನ್ನತವಾಗಿರ್ತಕ್ಕಂಥ ವ್ಯಕ್ತಿ, ನಾವು ಅವ್ರಿಗೆಲ್ಲ ಪವರ್ ಇದೆ, ಹಣಕಾಸಿನ ಇದಿದೆ, ಎಲ್ಲವೂ ಕೂಡ ಕಾನೂನು ಅವ್ರಿಗೆ ಇದಿದೆ ಅಂದಾಗ ಒಂದು ಅಧಿಕಾರಿ ಅಂತ ನಾವು ತಗೊಳ್ಳೋಣ. ಆ ಅಧಿಕಾರಿ ಹತ್ರ ನಾವು ಹೋದಾಗ ಮಾತು ಕೇಳಲೇಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಈ ಏನಪ್ಪ ಅಂದರೆ ಈ ಕ್ರೌರತ್ವ ಅಂತಕ್ಕಂಥದ್ದು ಎಲ್ಲಿರುತ್ತಪ್ಪ ಅಂದರೆ ಮನೆಯಲ್ಲೂ ಕೂಡ ವಾಸ್ತುಗೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಥಾನಗಳಲ್ಲಿ ಗೋಡೆಗಳು ಬಂದಾಗ, ಅದ್ರ ಮೇಲೆ ಭಾರ ಬಿದ್ದಾಗ ಆ ಕ್ರೌರತ್ವ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಈ ಕ್ರೌರತ್ವ ಉತ್ಪತ್ತಿ ಆದರೆ ಏನಾಗುತ್ತೆ, ಅನಾರೋಗ್ಯ ಪೀಡಿತರಾಗ್ತಾರೆ, ಯಜಮಾನನ ಕೈ ಕಟ್ಟಾಗುತ್ತೆ. ಅಲ್ಲಿ ತನಕ ಅವ್ರಿಗೆ ಮಿತ್ರರಿದ್ದರೂ ಕೂಡ
ಅಲ್ಲಿಂದ ಎಲ್ಲ ಮಿತ್ರರು ಅವ್ರಿಗೆ ವಿರೋಧಿಗಳಾಗ್ತಾರೆ. ಅಂದರೆ ಇವರು ತಗೊಳ್ಳುವಂಥ ನಿರ್ಧಾರಗಳು ಎಲ್ಲವೂ ಮೈನಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಕ್ರೌರತ್ವ ಸ್ಥಾನಗಳು, ಮುಖ್ಯವಾಗಿ ಪಿಶಾಚಕ ಸ್ಥಾನಗಳು ಅಂತಕ್ಕಂಥದ್ದು ಮೂಲೆಗಳಲ್ಲಿ ಆವರಣೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಆ ಮೂಲೆಗಳನ್ನು, ದಿಕ್ಕುಗಳನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ. ಯಾಕೆಂದರೆ ವಾಸ್ತು ಅಂದರೆ ನೆಮ್ಮದಿ ಅಂತಕ್ಕಂಥ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬೇಕಾದಂಥ ಆಯವರ್ಗವನ್ನು, ಕ್ಷೇತ್ರಫಲವನ್ನು ವಿಂಗಡಣೆಯನ್ನು ಮಾಡಿಕೊಂಡು ನಾವು ಅದರಲ್ಲಿ ಸುಭದ್ರತೆಯನ್ನು ಕಾಣ್ಕೊಳ್ತಕ್ಕಂಥದ್ದು. ಎಲ್ಲೋ ಬಾತ್ರೂಮ್ ಬಂತು, ಎಲ್ಲೋ ದೇವ್ರ ಮನೆ ಬಂತು, ಎಲ್ಲೋ ಅಡುಗೆ ಮನೆ ಬಂತು. ಈಗ ಅಪಾರ್ಟ್ಮೆಂಟ್ಸ್ ಏನಾಗ್ತಿದೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕನಾಗಿ ಮಾಡಿ ಇಲ್ಲ ಸೆಕೆಂಡ್ ಆಪ್ಷನ್ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಈ ಸೆಕೆಂಡ್ ಆಪ್ಷನ್ನು ನಿಮಗೆ, ನಾವು ಇವಾಗ ಸ್ಟೆಪ್ನಿನ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸ್ತೀವಿ, ಕಾರ್ಗಲ್ವಾ. ಅನಿವಾರ್ಯತೆಗಳಿದ್ದಾಗ ಮಾತ್ರ ಸ್ಟೆಪ್ನಿನ ಉಪಯೋಗಿಸ್ತೀವಿ. ಅಂದರೆ ಸ್ವಲ್ಪ ದೂರ ಅಷ್ಟೇ, ಅದನ್ನು ನಿರಂತರವಾಗಿ ನಾವು ಅದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾವುದೇ ಒಂದು ವಸ್ತು ಗಾಡಿ ಪಂಚರ್ ಆಗಿದೆ ಅಂದರೆ ತುಂಬ ದೂರ ಎಷ್ಟು ದೂರ ಹೋಗ್ಲಿಕ್ಕಾಗುತ್ತೆ, ಸ್ವಲ್ಪ ದೂರ ಆ ಪಂಚರ್ ಹಾಕುವಂಥ ಶಾಪ್ ಸಿಗೋ ತನಕ ನಾವು ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ಸೆಕೆಂಡ್ ಆಪ್ಷನ್ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮನುಷ್ಯನ ಶ್ರೇಯೋಭಿವೃದ್ಧಿಗೆ ಅದು ಯಾವುದೇ ಕಾರಣಕ್ಕೂ ಅದು ಬಲ ಕೊಡದೇ ಇರತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಲಕ್ಷ್ಮಮ್ಮ ಅಂತ ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ. ಹಲೋ. ನಮಸ್ತೆ ಮಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸ್ವಾಮಿ. ಯಾರ ಬಗ್ಗೆ ತಿಳ್ಕೋಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. 1ರಿಂದ 30 ಸಂಖ್ಯೆಯನ್ನು ತಿಳಿಸಿ ಮಾ. 15. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ನಮ್ಮ ಮಗನ ಬಗ್ಗೆ ವಿಚಾರಿಸ್ಬೇಕು. ಏನು ಮಾಡ್ಕೊಂಡಿದ್ದಾರೆ ಮಗ? ಮಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಎಷ್ಟು ವಯಸ್ಸೀಗ? ಹೋಗಿ ತಾಯಿ ಎಷ್ಟು ವಯಸ್ಸು? ಮಗ 32. 32. ಮದುವೆ ಆಗಿದೆಯಾ? ಆಗಿದೆ ಸ್ವಾಮಿ. 4 ವರ್ಷ ಆಗುತ್ತೆ. ಬಣಿತನ ಕೈ ಬಂದಿಲ್ಲ. ಅನ್ಯೋನ್ಯವಾಗಿದ್ದಾರಾ? ಅದೇ ಬಂದ್ರೆ ಅದು ಸರಿಯಾಗಿ ಮಾತಾಡೋಕೆ ಇಲ್ಲ. ಅಮ್ಮ, ನಿಮಗೆ ಪಿತೃಶಾಪ ಇದೆ. ಸ್ವಲ್ಪ ಪಿತೃಶಾಪಗಳನ್ನು ನಿವೃತ್ತಿ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಏನಪ್ಪ ಅಂದರೆ ನಿಮ್ಮದು ಮನೆ ಸಂಬಂಧಪಟ್ಟ ಹಾಗೆ ದೋಷವೂ ಕಾಡ್ತಾ ಇದೆ. ಜೊತೆಗೆ ಸ್ವಲ್ಪ ವಿಪರೀತವಾದಂಥ ಪಿತೃಶಾಪ ಇದೆ. ಈ ಪಿತೃಶಾಪಗಳಂದರೆ ಆತ್ಮ ಪ್ರೇತಾತ್ಮಗಳು ಅಂತಕ್ಕಂಥದ್ದು. ಈ ಪಿತೃಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರೇತಾತ್ಮಗಳು ದೋಷ ಇದ್ದಾಗ ಮನೆಯಲ್ಲಿ ಅನ್ಯೋನ್ಯತೆ ಇರದೇ ಇರತಕ್ಕಂಥದ್ದು, ಎಲ್ಲ ಸಾಂಸಾರಿಕ ಅಥವಾ ಸಾಮರಸ್ಯದ ಕೊರತೆ ಇರತಕ್ಕಂಥದ್ದು, ಹಣಕಾಸಿನ ಅಡಚಣೆ ಇರತಕ್ಕಂಥದ್ದು, ಇದೆಲ್ಲ ತೋರಿಸ್ತಾ ಇದೆ. ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಸ್ವಲ್ಪ ಪಿತೃಶಾಪ ಇದೆ ಅಂತಕ್ಕಂಥದ್ದು ತೋರಿಸ್ತಿದೆ. ದಯಮಾಡಿ ಎಲ್ಲಾದರೂ ಮೋಕ್ಷ ಕ್ಷೇತ್ರಗಳಲ್ಲಿ ಗೋಕರ್ಣ, ರಾಮೇಶ್ವರ, ಗಯಾ, ಕಾಶಿ ಅಥವಾ ಯಾರಾದರೂ ಗೊತ್ತಿರತಕ್ಕಂಥ ಒಬ್ಬ ಯಾರಾದರೂ ಪುರೋಹಿತರನ್ನು, ಅರ್ಚಕರನ್ನು ಸಂದರ್ಶಿಸಿ ನಿಮಗೆ ಪಿತೃಶಾಪ ವಿಮೋಚನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಬಹಳ ಮುಖ್ಯವಾಗಿ ಪಂಚಗವ್ಯ ಹೋಮ ಅಂತಕ್ಕಂಥದ್ದು ಮಾಡ್ತೀವಿ. ಈ ಪಂಚಗವ್ಯಯುಕ್ತವಾಗಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣುತ್ತೆ. ಹಾಗಾಗಿ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಯಾರಾದರೂ ಅವರನ್ನು ಸಂದರ್ಶಿಸಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಉಳಿದಂತಹ ರಾಶಿ ಫಲಗಳನ್ನು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ತುಂಬ ದಿನಗಳಿಂದ ಬಾಲ್ಯದ ಸ್ನೇಹಿತರನ್ನು ಇವತ್ತು ಸಂದರ್ಶಿಸುವಂತಹ ಸುಯೋಗ ಇರತಕ್ಕಂಥದ್ದು. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಆದರೆ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಧನುರಾಶಿಯವರು ಗುರುಗಳ ದರ್ಶನ, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯರ ದರ್ಶನ ಮಾಡ್ತಕ್ಕಂಥದ್ದು. ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಅಂತಕ್ಕಂಥ ಮಂತ್ರವನ್ನು ಧನುರಾಶಿಯವರು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ನಿಮ್ಮ ನಿರ್ಧಾರಿತ ಎಲ್ಲ ಕಾರ್ಯಾದಿಗಳು ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಮಿತ್ರರಿಂದ ಸಹಕಾರ, ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಜ್ಜನರ ಸಹಕಾರವೂ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ನಿಮ್ಮ ತಾಯಿಯವರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು, ತಾಯಿಯನ್ನು ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅವಳೊಟ್ಟಿಗೆ ನಿಮ್ಮ ಬದುಕನ್ನು ಸೌಜನ್ಯಯುತವಾಗಿ ಮಾಡ್ಕೊಳ್ತಕ್ಕಂಥದ್ರಿಂದ ಖಂಡಿತ ಮಕರ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಾಂಬಶಿವನ ದರ್ಶನ ಮಾಡಿ ಗುರು ಶನೇಶ್ವರನ ಪ್ರಾರ್ಥನೆ, ಗುರು ಶನೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸ್ವಲ್ಪ ಇವತ್ತಿನ ದಿವಸ ಹೆಣ್ಣು ಮಕ್ಕಳೊಟ್ಟಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ವಿವಾದಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಏನೋ ದಾನ ಧರ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ದೇವತಾ ಕಾರ್ಯಗಳು, ದೇವರಿಗೆ ಹೂವನ್ನು ಕೊಡಿಸಲಿಕ್ಕೆ ಅಥವಾ ಪ್ರಸಾದ ವಿನಿಯೋಗಕ್ಕೆ ಹೀಗೆ ಸದ್ಬಳಕೆ ಆಗ್ತಕ್ಕಂಥದ್ದಾಗಿರುತ್ತೆ ಕುಂಭರಾಶಿಯವರಿಗೆ.
ಭೋಜನಕ್ಕೆ ಸ್ವಲ್ಪ ಸಂಬಂಧಪಟ್ಟ ಹಾಗೆ ಏನಾದರೂ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಆಹಾರದಲ್ಲಿ ಏನಾದರೂ ಏರ್ಪೇರುಗಳಾಗ್ತಕ್ಕಂಥದ್ದು ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಕೃಷ್ಣನ ದರ್ಶನ, ಕೃಷ್ಣನ ಪ್ರಾರ್ಥನೆ, ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಸಾಧ್ಯವಾದಷ್ಟು ಯಾರಾದರೂ ಅಶಕ್ತರಿಗೆ ನಿಮ್ಮ ಕೈಲಾದಂಥ ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಇರತಕ್ಕಂಥದ್ದು, ಜನವಿರೋಧಿ ಆಗ್ತಕ್ಕಂಥದ್ದು, ನಿಮ್ಮ ಮಿತ್ರರು ವಿರೋಧಿ ಆಗ್ತಕ್ಕಂಥದ್ದು, ಹೀಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ವಿರೋಧಗಳು ಬರ್ತಕ್ಕಂಥದ್ದು, ಅಣ್ಣ ತಮ್ಮಂದರ ಮಧ್ಯದಲ್ಲಿ ವಿರೋಧ ಬರ್ತಕ್ಕಂಥದ್ದು, ಮಿತ್ರರಲ್ಲಿ ವಿರೋಧ ಬರ್ತಕ್ಕಂಥದ್ದು, ಅಕ್ಕ ತಂಗಿಯರಲ್ಲಿ ವಿರೋಧಗಳು ಬರ್ತಕ್ಕಂಥದ್ದು, ಹೀಗೆ ವಿರೋಧ ಅಂತಕ್ಕಂಥದ್ದು ನಿಮ್ಮನ್ನು ಇವತ್ತಿನ ದಿವಸ ಹೆಚ್ಚಿನ ಮಾತ್ರ ನಿಮ್ಮನ್ನು ಮಾನಸಿಕವಾಗಿ ಒತ್ತಡಕ್ಕೆ ದೂಡ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂಥದ್ದು ವಿನಾಕಾರಣವಾದಂಥ ವಿಚಾರಾದಿಗಳಲ್ಲಿ ಮೂಗು ತೋರಿಸ್ತಾ ಇರತಕ್ಕಂಥದ್ದು ಮೀನರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ಭೋಗನಂದೀಶ್ವರ ಅಥವಾ ಯೋಗನಂದೀಶ್ವರ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಮನೆ ಸದಾ ನೆಮ್ಮದಿ ಶಾಂತಿಯಿಂದ ಕೂಡಿರಬೇಕಂದ್ರೆ ಏನು ಹೇಳ್ತೀರಾ ಗುರುಜಿ ಇದಕ್ಕೆ? ಬಹಳ ಮುಖ್ಯವಾಗಿ ಆಯವರ್ಗ. ನಾನು ಯಾರಿಗೆ ಏನು ಹೇಳಬೇಕಾದ್ರೂ, ಯಾಕೆಂದರೆ ಈಗ ಒಂದು ನಾವು ಶಾಪ್ಗೆ ಹೋದಾಗ, ಅಂಗಡಿಗೆ ಹೋದಾಗ ನಾವು ಬಟ್ಟೆ ಖರೀದಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಿಮ್ಮದೊಂದು ಸೈಜ್ ಇರುತ್ತೆ, ನಂದೊಂದು ಸೈಜ್ ಇರುತ್ತೆ, ಇನ್ನೊಬ್ರದ್ದೊಂದು ಸೈಜ್ ಇರುತ್ತೆ. ಈ ಸೈಜು ವೇರಿಯೇಷನ್ ಆದಾಗ ನಾವು ಅದನ್ನು ಧಾರಣೆ ಮಾಡಲಿಕ್ಕಾಗಲ್ಲ. ಹಾಗೆ ಮನೆ ಅಂತಕ್ಕಂಥದ್ದು ಕ್ಷೇತ್ರಫಲ ತುಂಬ ಇಂಪಾರ್ಟೆಂಟು. ಇಂಜಿನಿಯರಿಂಗ್ಗಳು ಏನು ಮಾಡ್ತಾರೆ, ಅವ್ರದ್ದು ಅನುಕೂಲಕ್ಕೆ ತಕ್ಕನಾಗಿ ಈಗ ವೆಂಟಿಲೇಷನ್ಸು ಇದೆಲ್ಲ ನೋಡ್ತಾರೆ. ಆದರೂ ಈ ಆಯವರ್ಗ ಅಂತಕ್ಕಂಥದ್ದು, ಯಾಕೆಂದರೆ ಶಾಸ್ತ್ರ ಅಂತಕ್ಕಂಥದ್ದು ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ ಕೂಡ ನಮ್ಮ ಋಷಿ ಪರಂಪರೆಯಲ್ಲಿ ಬಹಳ ಮುಖ್ಯವಾಗಿ ಅದರದೇ ಆದಂಥ ನಿಯಮಿತವಾದಂಥ ಅದನ್ನು ಒಂದು ಕಾರ್ಯರೂಪಕ್ಕೆ ಮಾಡಿಕೊಟ್ಟಿರೋದ್ರಿಂದ ನಾವು ಅದು ಹೇಗಿದೆಯೋ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಾಗ ಮನೆ ಅಂತಕ್ಕಂಥದ್ದು ನಮ್ಮ ಮನಸ್ಸುಗಳ ಭಾವನೆಗಳ ಮೇಲೆ ಇರತಕ್ಕಂಥ ಒಂದು ಗೋಪುರ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಯಾಕೆಂದರೆ ಅವನ ಎಲ್ಲ ಜೀವನದ ಆಕಾಂಕ್ಷೆಗಳನ್ನು ಒಡಗೂಡಿಸಿ ಕಷ್ಟಪಟ್ಟು ಶ್ರಮಪಟ್ಟು ದುಡಿದು ಪೈಸಾ ಕೂಡ ಹಾಕಿ ಮನೆ ಕಟ್ಕೊಂಡಿರ್ತಾನೆ. ಮನೆಗೆ ಹೋದ ಮೇಲೆ ಕ್ಷೇತ್ರವು ಕೂಡ ಬಹಳ ಮುಖ್ಯವಾಗಿ ಕ್ಷೇತ್ರದ ವಿಂಗಡಣೆಯಲ್ಲಿ ಮನೆಯನ್ನು ನೀವು ತಗೊಳ್ಬೇಕಾದ್ರೂ ಕೂಡ ಆ ಮೊದಲು ಭೂಮಿಯನ್ನು ಪರೀಕ್ಷೆಯನ್ನು ಮಾಡಬೇಕು. ನಿಮಗೆ ಆ ಭೂಮಿ ಆಗ್ಬರುತ್ತಾ, ದಿಕ್ಕು ಆಗ್ಬರುತ್ತಾ, ಮತ್ತು ಆಯವರ್ಗದಲ್ಲಿ ಯಾವ ಆಯ ನಿಮಗೆ ಆಗ್ಬರುತ್ತೆ, ಆಯದಲ್ಲಿ ನೀವು ಮನೆ ಕಟ್ಕೊಂಡಾಗ ಇದಕ್ಕೆ ಒಂದು ಮನೆಗೆ ಇಷ್ಟಿಷ್ಟು ಆಯುಸ್ಸು ಅಂತ ಇರುತ್ತೆ. 60 ವರ್ಷ, 80 ವರ್ಷ, 120 ವರ್ಷದ ತನಕ ಆಯುಸ್ಸು ಇರತಕ್ಕಂಥದ್ದಾಗುತ್ತೆ. ಈ ಮನೆಗಳು ಇವತ್ತಿನ ಒಂದು ಕನ್ಸ್ಟ್ರಕ್ಷನ್ ಕೂಡ ತುಂಬ ಕಳಪೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ನಮಗೆ ಮುಂಚೆ ಆದರೆ ನಾವು ಮರಳನ್ನು ಹಾಕಿ ಮನೆ ಕಟ್ತಿದ್ವಿ, ಸ್ಯಾಂಡ್ ಬಂದಿದೆ, ಎಲ್ಲ ಕೃತಕವಾಗಿ ಬಂದುಬಿಟ್ಟಿದೆ. ಹಾಗಾಗಿ ಇವಾಗೆಲ್ಲ 15-20 ವರ್ಷ ಮನೆ ಅಂದರೆ 15 ವರ್ಷ ಆಯ್ತಾ ನಿಮ್ಮ ಮನೆ ಕಟ್ಟಿ ಅಂತಾರೆ. ಇವಾಗ ಗೌರ್ಮೆಂಟ್ ಕೂಡ ಅದನ್ನು ಡಿಕ್ಲೇರ್ ಮಾಡಿಬಿಟ್ಟಿದೆ, 15 ಇಯರ್ಸ್, ಆಫ್ಟರ್ 15 ಇಯರ್ಸ್ ಅದನ್ನು ನೀವೇನು ಉಪಯೋಗ ಬರಲ್ಲ ಅಂತಕ್ಕಂಥದ್ದು. ಹಾಗೆ ಏನಾಗಿದೆ, ಯಾಕೆಂದರೆ ನಮ್ಮ ಬದುಕು ಹೇಗಾಗಿದೆ ಅಂದರೆ ನಮ್ಮದಲ್ಲದ ಬದುಕನ್ನು ನಾವು ಬದುಕ್ತಾ ಇದ್ದೀವಿ. ಅದು ಸಂಬಂಧ ಇರ್ಬೋದು, ಮನೆ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಯಾರು ಇರ್ಬೋದು. ಇದು ಯಾರು ಅವಶ್ಯಕತೆಗಳಿಗೆ ಅಷ್ಟೇ ನಾವು ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಹೊರತು ನಾವು ಸಾರೋದ್ಧಾರವಾಗಿ ನಮ್ಮ ಬದುಕು, ನಮ್ಮ ಜೀವನ, ವಂಶಾಭಿವೃದ್ಧಿ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿ ಮನಸ್ಸಿನಲ್ಲಿರಬೇಕಾಗಿ. ಹಾಗೆ ಮನೆ ಭಾಳ ಮುಖ್ಯವಾಗಿ ಎಲ್ಲರ ಬದುಕಿನಲ್ಲೂ ಕೂಡ ಪಾತ್ರ ವಹಿಸ್ತಕ್ಕಂಥದ್ದಾಗಿರುತ್ತೆ. ಆ ಮನೇನ ನಾವು ಸರಿಯಾದ ನಿರ್ಧಾರದಲ್ಲಿ ನಾವು ಮಾಡದೇ ಇದ್ದರೆ ಎಷ್ಟು ಮಾಡಿದ್ರೂ ಕೂಡ ಅವನು ಅಕ್ಷಯನಾಗ್ತಕ್ಕಂಥದ್ರಲ್ಲಿ ಯಾವುದೇ ಅಂದರೆ ಕ್ಷಯವಾಗ್ತಕ್ಕಂಥದ್ದು, ಅಕ್ಷಯ ಆಗದೇ ಇರತಕ್ಕಂಥದ್ದು ಕ್ಷಯವಾಗ್ತಕ್ಕಂಥದ್ದು ಆಗ್ತಾನೆ. ಕ್ಷಯ ಅಂದರೆ ಕ್ಷೀಣ ಅಂತಕ್ಕಂಥದ್ದು. ಕ್ಷೀಣ ಅಂದರೆ ಏನು, ನಶಿಸುವುದು ಅಂತ. ಹಾಗಾಗಿ ಆ ನಶಿಸುವಂಥದ್ದನ್ನು ಖಂಡಿತ ಮನೆಯಿಂದ ಮಾಡ್ಕೊಳ್ಬೇಡಿ. ನಿಮಗೆ ಅನುಕೂಲ ಇದ್ದಂಥದ್ದು ವಿಶೇಷವಾಗಿ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ತುಂಬ ಇವತ್ತು ಯೂಟ್ಯೂಬಲ್ಲಿ ಕೂಡ ಬರುತ್ತೆ, ತುಂಬ ಜನ ಅದರ ಬಗ್ಗೆ ಮಾತನಾಡಿರ್ತಾರೆ, ಎಲ್ರಿಗೂ ಅವಗಾಹನೆ ಇದೆ. ಹಾಗಾಗಿ ಅಟ್ಲೀಸ್ಟ್ ಕನಿಷ್ಠ ನಾನು ಹೇಳ್ತಾ ಇರೋದು ಎಲ್ಲವನ್ನೂ ಮಾಡ್ತಕ್ಕಂಥದ್ದಲ್ಲ. ಏನಂದರೆ ಈಗ ಒಂದು ಮ್ಯಾನಿಟ್ರಿ ಆಗಿಬಿಡ್ತಿದೆ, ಅಗ್ನಿಮೂಲೆಯಲ್ಲಿ ಕಿಚನ್ ಇರಬೇಕು, ನೈಋತ್ಯದಲ್ಲಿ ಬಾತ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಇರಬೇಕು, ವಾಯುದಲ್ಲಿ ಓದೋ ಕೋಣೆ ಇರಬೇಕು, ಈಶಾನ್ಯದಲ್ಲಿ ಇದು ಖಾಲಿ ಜಾಗ ಇರಬೇಕು. ಹೀಗೆ ಅಷ್ಟು ಮಾತ್ರ ಡಿಪೆಂಡ್ ಮಾಡ್ತಕ್ಕಂಥದ್ದಲ್ಲ. ಅದರಲ್ಲೂ ಕೂಡ ಸೂಕ್ಷ್ಮ ವಿಚಾರಗಳು, ಧರ್ಮ ಸೂಕ್ಷ್ಮ ವಿಚಾರಗಳಿರುತ್ತೆ. ಗಮನಿಸಿ ಮನೆ ಕಟ್ಕೊಳ್ಳೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.